ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪೋನೋಪೋನೋ ಕವಿತಾಲಯ ಕಾರ್ಯಕ್ರಮಕ್ಕೆ ತುಂಬಾ ಸುಸ್ವಾಗತ. ಇವತ್ತು ನಾನು ಅಡ್ವಾನ್ಸ್ಡ್ ಹೋಪೋನೋಪೋನೋ ಬಗ್ಗೆ ಹೇಳ್ಕೊಡ್ತೀನಿ. ಅಡ್ವಾನ್ಸ್ಡ್ ಹೋಪೋನೋಪೋನೋ ಅಂದ್ರೆ ಏನು, ಹೇಗ್ ಮಾಡ್ಕೊಳ್ಳೋದು. ಅಡ್ವಾನ್ಸ್ಡ್ ಹೋಪೋನೋಪೋನೋನಲ್ಲಿ ನಾವು 100% ರೆಸ್ಪಾನ್ಸಿಬಿಲಿಟಿನ ತಗೊಂತೀವಿ. ಹೇಗ್ 100% ರೆಸ್ಪಾನ್ಸಿಬಿಲಿಟಿನ ತಗೊಂತೀವಿ? ಉದಾಹರಣೆಗೆ ನನ್ನ ಹೆಲ್ತ್ ಬಗ್ಗೆ ಹೇಳ್ಕೊಳ್ಳೋಣ ಇವತ್ತು. ನನ್ಗೆ ಪದೇ ಪದೇ ಹುಷಾರಿಲ್ದಂಗ ಆಗುತ್ತೆ, ತಿಂಗಳು ಹೊಟ್ಟೆ ನೋವು ಬರುತ್ತೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ನೆಗಡಿ ಆಗುತ್ತೆ, ಕೋಲ್ಡ್ ಆಗುತ್ತೆ ಅಲ್ವಾ. ಸೊ ಪದೇ ಪದೇ ನನ್ಗೆ ಹೆಲ್ತ್ ಇಶ್ಯೂಸ್ ಯಾಕೆ ಬರ್ತಾ ಇದೆ? ಯಾಕೆ ಅಂದ್ರೆ ನನ್ನ ಹೆಲ್ತ್ ನಾನು ಟೇಕ್ ಕೇರ್ ಮಾಡ್ತಿಲ್ಲ ಅಲ್ವಾ. ನನ್ ಮೈಟ್ ಬಿ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿಲ್ಲ, ಹೆಲ್ದಿ ಫುಡ್ ತಿಂತಾ ಇಲ್ಲ, ತುಂಬಾ ಆಯಿಲಿ ಫುಡ್, ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದೀನಿ. ಅದಕ್ಕೋಸ್ಕರ ಪದೇ ಪದೇ ನನ್ಗೆ ಹುಷಾರಿಲ್ದಂಗ ಆಗುತ್ತೆ. ಸೊ ಅಡ್ವಾನ್ಸ್ಡ್ ಹೋಪೋನೋಪೋನೋನಲ್ಲಿ ಏನ್ ಹೇಳ್ಕೊಂತೀವಿ ಅಂದ್ರೆ, ಐ ಆಮ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ. ಸೊ ಬೇಸಿಕ್ ಹೋಪೋನೋಪೋನೋನಲ್ಲೂ ನಾವು ಆ ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ. ನಾವು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ಕೊಂತೀವಿ. ಆದ್ರೆ ಅಡ್ವಾನ್ಸ್ಡ್ ಹೋಪೋನೋಪೋನೋನಲ್ಲಿ ಏನ್ ಹೇಳ್ಕೊಂತೀವಿ, ಹೇಗೆ ಹೇಳ್ಕೊಬೇಕು? ಈಗ ಹೆಲ್ತ್ ಬಗ್ಗೆ ಹೇಳ್ಕೊಳ್ಳೋಣ ಅಡ್ವಾನ್ಸ್ಡ್ ಹೋಪೋನೋಪೋನೋನಲ್ಲಿ. ಸೊ ಎಕ್ಸಾಂಪಲ್ ಹೇಗೆ ಹೇಳ್ಕೊಂತೀರಾ? ಮೈ ಡಿಯರ್ ಹೆಲ್ತ್. ಎಕ್ಸಾಂಪಲ್ ಮೈ ಡಿಯರ್ ಬಾಡಿ ಅಂತಾನೆ ಹೇಳ್ಕೊಳ್ಳಿ. ಇಲ್ಲ ನನ್ಗೆ ತುಂಬಾ ತಲೆನೋವು ಬರ್ತಾ ಇದೆ. ಏನಕ್ಕೆ, ಯಾವ ತರ ನೀವು ಹೇಳ್ಕೊಂತೀರಾ? ನನ್ಗೆ ಪದೇ ಪದೇ ಹೆಲ್ತ್ ಇಶ್ಯೂಸ್, ಪದೇ ಪದೇ ಜ್ವರ ಬರ್ತಾ ಇದೆ, ಪದೇ ಪದೇ ನೆಗಡಿ ಆಗ್ತಾ ಇದೆ. ಕಾಮನ್ ಎಲ್ಲಾರು ಹೇಳೋದು, ನನ್ ಜ್ವರ, ನೆಗಡಿ, ತಲೆನೋವು ಇದು. ಸೊ ಪದೇ ಪದೇ ತಲೆನೋವು ಬರ್ತಿದೆ, ಪದೇ ಪದೇ ನನ್ ಜ್ವರ ಬರ್ತಿದೆ ಅಂದ್ರೆ ನನ್ ಇಮ್ಯೂನ್ ಸಿಸ್ಟಮ್ ನ ನಾನು ಬೂಸ್ಟ್ ಮಾಡ್ಕೊಂತ ಇಲ್ಲ, ಇದೊಂದ್ ಅರ್ಥ. ಸೊ ಅದ್ ಯಾರು ಇಮ್ಯೂನ್ ಸಿಸ್ಟಮ್ ನ ಯಾರು ಬೂಸ್ಟ್ ಮಾಡ್ಕೋತಾರೆ? ನನ್ನ ಹೆಲ್ತ್ ನಾನು ಹೇಗ್ ಟೇಕ್ ಕೇರ್ ಮಾಡ್ಕೊಬೇಕು? ಸೊ ನಾವ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಸೊ ನಾವೇನ್ ಹೇಗ್ ಹೇಳ್ಕೊಬೇಕು? ಮೈ ಡಿಯರ್ ಬಾಡಿ, ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಏನಕ್ ಬೇಕಾದ್ರೂ ನಾನು ಇಷ್ಟ ದಿವಸ ನಾನು ಇನ್ನ ಟೇಕ್ ಕೇರ್ ಮಾಡಿಲ್ಲ, ನಾನು ಹೆಲ್ದಿ ಫುಡ್ ತಿಂದಿಲ್ಲ, ಇದ್ರ ಮೇಲೆ ನಾನು ಹೆಲ್ದಿ ಫುಡ್ ತಿಂತೀನಿ, ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೋಪೋನೋಪೋನೋ ಮಾಡ್ಕೊಬೇಕು. 100% ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ನೀವು ಹೆಲ್ತ್ ಬಗ್ಗೆ ಹೋಪೋನೋಪೋನೋ ಮಾಡ್ಕೊಳ್ಳಿ ದಯವಿಟ್ಟು. ಯಾರ್ಯಾರಿಗೆ ಏನೇ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ತಲೆನೋವಾಗಿರ್ಬೋದು, ಕೈ ನೋವಾಗಿರ್ಬೋದು, ಕಾಲ್ ನೋವಾಗಿರ್ಬೋದು, ಏನಕ್ಕೆ ಬೇಕಾದ್ರೂ ಹೋಪೋನೋಪೋನೋ ಮಾಡ್ಕೊಳ್ಳಿ. ವಿದಿನ್ 24 hours, ವಿದಿನ್ 48 hours ನೀವು ಮ್ಯಾಜಿಕಲ್ ರಿಸಲ್ಟ್ ನ ನೀವು ನೋಡ್ತೀರಾ. ಇಟ್ಸ್ ಓಪನ್ ಚಾಲೆಂಜ್ ಫಾರ್ ಮಿ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಮೆಸೇಜ್ ಮಾಡ್ತೀರಾ, ಹೌದು ಮೇಡಮ್ ನಾನು ಹೋಪೋನೋಪೋನೋ ಮಾಡ್ಕೊಂಡೆ, ನನ್ಗೆ ತಲೆನೋವಿತ್ತು ಹೋಯ್ತು, ಹೊಟ್ಟೆ ನೋವಿತ್ತು ಹೋಯ್ತು. ನಾನು ಎಲ್ಲಾರ್ಗು ಸಜೆಸ್ಟ್ ಮಾಡ್ತೀನಿ, ಯಾರು ಏನೇ ಅಂದ್ರೂ ಹೋಪೋನೋಪೋನೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಹೋಪೋನೋಪೋನೋ ಮಾಡ್ಕೊಬೇಕು? ನಮ್ ಹೆಲ್ತ್ ನಾವೇ ಟೇಕ್ ಕೇರ್ ಮಾಡ್ಕೊಬೇಕಲ್ವಾ. ಅದಕ್ಕೆ ವಿ ಹ್ಯಾವ್ ಟು ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ಓಕೆ, ಇವತ್ ನನ್ಗೆ ಹೊಟ್ಟೆ ನೋವು ಬರ್ತಾ ಇದೆ. ಯಾಕೆ ಬರ್ತಾ ಇದೆ? ಮೈಟ್ ಬಿ ನಾನು ನಿನ್ನೆ ಏನ್ ತಿಂದಿದ್ದೆ, ಜಂಕ್ ಫುಡ್ ತಿನ್ನ, ಇಲ್ಲ ಏನಾದ್ರು ಬೇರೆ ಏನಾದ್ರು ತಿನ್ನ, ನನ್ ಸೂಟ್ ಆಗದೆ ಇರೋಂಥದ್ದು ನಾನು ಏನೋ ತಿಂತಿರ್ತೀನಿ, ಅದಕ್ಕೋಸ್ಕರ ನನ್ ಹೊಟ್ಟೆ ನೋವು ಬಂದಿದೆ. ಸೊ ನನ್ ಹೆಲ್ತ್ ನಾನೇ ಟೇಕ್ ಕೇರ್ ಮಾಡ್ಬೇಕು. ಅದಕ್ಕೋಸ್ಕರ ನಿಮ್ ಹೆಲ್ತ್ ಗೆ ನೀವೇ ಹೋಪೋನೋಪೋನೋ ಮಾಡ್ಕೊಳ್ಳಿ. ಅಡ್ವಾನ್ಸ್ ಟೆಕ್ನಿಕ್ ನ ಯೂಸ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಹೇಗ್ 100% ರೆಸ್ಪಾನ್ಸಿಬಿಲಿಟಿ ತಗೋತೀರಾ? ನಾನ್ ಡೈಲಿ 10 minutes ಎಕ್ಸರ್ಸೈಸ್ ಮಾಡೇ ಮಾಡ್ತೀನಿ. ನೀವು ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ರನ್ನಿಂಗ್ ಆದ್ರೂ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ. ಯು ಆರ್ ಟೇಕಿಂಗ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಯೋರ್ ಹೆಲ್ತ್. ಅದ್ ನಿಮ್ ಏನಾದ್ರೂ ಮಾಡ್ಕೊಳ್ಳಿ. ನೀವು ವಾಕಿಂಗ್ ಮಾಡ್ತೀರಾ, ನೀವು ತಲೆ ಕೆಳಗಡೆ ಹಾಕಿ ಕಾಲ್ ಮೇಲ್ಗಡೆ ಮಾಡ್ಕೋತೀರಾ, ಓಕೆ, ಇಟ್ಸ್ ಜಸ್ಟ್ ಅ ಫನ್. ಬಟ್ ಏನಾದ್ರೂ ಒಂದು ಎಕ್ಸರ್ಸೈಸ್ ಡೈಲಿ 10 minutes ಮಾಡೋದ್ರಿಂದ ಏನಾಗುತ್ತೆ? ನೀವು ಸ್ಟ್ರೆಚ್ ಮಾಡೋದ್ರಿಂದ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ, ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಫಿಸಿಕಲಿ ನೀವು ಫಿಟ್ ಆಗು ಇರ್ತೀರಾ. ಸೊ ಎಲ್ಲರೂ ಹೋಪೋನೋಪೋನೋ ಮಾಡ್ಕೊಳ್ಳಿ. 100% ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ನಿಮ್ ಹೆಲ್ತ್ ನೀವೇ ರೆಸ್ಪಾನ್ಸಿಬಿಲಿಟಿ, ಬೇರೆ ಯಾರು ಬರಲ್ಲ. ಓಕೆ, ನೋ ಮದರ್, ನೋ ಫಾದರ್, ನೋ ಹಸ್ಬೆಂಡ್, ನೋ ವೈಫ್, ನೋ ಚಿಲ್ಡ್ರನ್ಸ್. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ಓಕೆ, ಸೊ ಎಲ್ಲರೂ ಇದನ್ನ 100% ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದೀನಿ. ನನ್ನ ಹೆಲ್ತ್ ನಾನೇ ಇಷ್ಟ ದಿವಸ ನನ್ನ ಬಾಡಿನ ನಾನು ಟೇಕ್ ಕೇರ್ ಮಾಡಿಲ್ಲ, ಇಷ್ಟ ದಿವಸ ನಾನು ಜಂಕ್ ಫುಡ್ ತಿಂತಾ ಇದೆ, ಇಷ್ಟ ದಿವಸ ಹೆಲ್ದಿ ಫುಡ್ ತಿಂದಿಲ್ಲ, ಇಷ್ಟ ದಿವಸ ನಾನು ಎಕ್ಸರ್ಸೈಸ್ ಮಾಡಿಲ್ಲ, ಬಟ್ ಇವಾಗಿಂದ ಮಾಡ್ತೀನಿ. ಯು ಹ್ಯಾವ್ ಟು ಟೇಕ್ 100% ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ರು. ಓಕೆ, ಲೇಸಿನೆಸ್ ಮಾಡೋ ಹಾಗಿಲ್ಲ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಲೇಸಿ, ಐ ಆಮ್ ಗೋಯಿಂಗ್ ಟು ಬಿ ವೆರಿ ಸ್ಟ್ರಾಂಗ್. ನಾನು ಹೆಲ್ತ್ ಎಕ್ಸರ್ಸೈಸ್ ಮಾಡ್ತೀನಿ, 100% ರೆಸ್ಪಾನ್ಸಿಬಿಲಿಟಿ ತಗೋತೀನಿ ನನ್ನ ಹೆಲ್ತ್ಗೆ ಅಂತ ಹೇಳ್ಕೊಂಡು ಹೋಪೋನೋಪೋನೋ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಹೇಳ್ಕೊಳ್ಳಿ. ಎಕ್ಸರ್ಸೈಸ್ ಮಾಡ್ಬೇಕಾದ್ರೂ ಹೋಪೋನೋಪೋನೋ ಮಾಡ್ಕೊಳ್ಳಿ. ಸೊ 24 hours, 48 hours ಯು ವಿಲ್ ಸಿ ಮ್ಯಾಜಿಕಲ್ ರಿಸಲ್ಟ್ಸ್. ಸೊ ನಾನು ಕೆಲವೊಂದು ವಿಡಿಯೋಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ನಾನು ಮಾಡ್ತೀನಿ. ಸೊ ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಮೇಡಮ್ ನನಗೆ ಥೈರಾಯ್ಡ್ ಇದೆ, ನನಗೆ ಮೈಗ್ರೇನ್ ಇದೆ, ಹೋಪೋನೋಪೋನೋ ಮಾಡ್ಕೊಳ್ಳಿ. ಹೇಗೆ ಹೋಪೋನೋಪೋನೋ ಮಾಡ್ಕೋತೀರಾ? ನಿಮಗ್ ನೀವೇ ರೆಸ್ಪಾನ್ಸಿಬಿಲಿಟಿ ತಗೋತೀರಾ. ಯಾಕೆ ಥೈರಾಯ್ಡ್ ಬರುತ್ತೆ, ಯಾಕೆ ಮೈಗ್ರೇನ್ ಬರುತ್ತೆ? ಆನ್ಸರ್ ನಿಮ್ಮ ಹತ್ರನೇ ಇದೆ. ನೀವೇನ್ ಮಿಸ್ಟೇಕ್ ಮಾಡಿದೀರಾ?
ಮೇಡಮ್ ನನ್ ಡಾಕ್ಟರ್ ಹೇಳಿದ್ರು ನನ್ಗೆ ಹುಷಾರಿಲ್ಲ, ನನ್ಗೆ ಥೈರಾಯ್ಡ್ ಇದೆ, ನಾನು ಆಯಿಲಿ ಫುಡ್ ತಿನ್ಬಾರ್ದು, ಜಂಕ್ ಫುಡ್ ತಿನ್ಬಾರ್ದು, ಏನೋ ಅದು ಏನಂತ ಜೀನ್ಸ್ ಇಂದ ಬಂದಿರುತ್ತೆ, ಹೆರಿಡಿಟಿ ಅಂತ. ನಮ್ಮ ಅಮ್ಮನ್ಗೂ ಇತ್ತು, ನಮ್ ತಂದೆಗೂ ಇತ್ತು, ನನ್ಗೂ ಥೈರಾಯ್ಡ್ ಇದೆ. ಆತರ ಎಲ್ಲ ಏನಿಲ್ಲ. ನಿಮ್ ಥೈರಾಯ್ಡ್ ನ ನೀವೇ ಕ್ಲಿಯರ್ ಮಾಡ್ಕೊಬೇಕು, ನಿಮ್ ಹೆಲ್ತ್ ಇಶ್ಯೂಸ್ ನ ನೀವೇ ಸಾರ್ಟ್ ಔಟ್ ಮಾಡ್ಕೊಬೇಕು. ಡಾಕ್ಟರ್ ಏನ್ ಬೇಕಾದ್ರೂ ಹೇಳ್ತಾರೆ, ನಾನ್ ಡಾಕ್ಟರ್ ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ ಹೆಲ್ತ್ ನ ಟೇಕ್ ಕೇರ್ ಮಾಡ್ಕೊಳ್ಳೋದು ನಿಮ್ ಕೈನಲ್ಲಿದೆ. ಎವ್ರಿಥಿಂಗ್ ಇಸ್ ಇನ್ ಯೋರ್ ಹ್ಯಾಂಡ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ನಿಮ್ ಕೈಗೂ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ ಹೆಲ್ತ್ ಗೋಸ್ಕರ ಹೋಪನೋಪನೋ ಪ್ರತಿಯೊಬ್ರು ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ, ನನ್ನ ಹೆಲ್ತ್ ಗೋಸ್ಕರ ನಾನು ಹೋಪನೋಪನೋ ಮಾಡ್ತಾ ಇದ್ದೀನಿ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು, ಲವ್ ಯು ಆಲ್ ಅಂತ ಹೇಳ್ತಾ ಬಾಯ್.